ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿರೋದು ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬೀಚ್ಗೆ. ಇಲ್ಲಿ ನೋಡಬಹುದು ನೀವು, ಇದುವೇ ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬೀಚ್, ನಮ್ಮ ಕುಡ್ಲದ ಬೀಚ್. ಸೊ ಆ ಕಡೆ ಎಲ್ಲ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡಿ, ಇದು ಟಿಕೆಟ್ ಕೌಂಟರ್, ಅಲ್ಲೆಲ್ಲ ಟೈಮಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಟಿಕೆಟ್ ತಕ್ಕೊಂಡು ಇಲ್ಲೆಲ್ಲ ಬೋಟ್ ಇರುತ್ತೆ. ಸೊ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಕಡೆಗೆ. ಒಂದು ಬೋಟ್ ಹೋಯ್ತು, ನಾನು ಬರಬೇಕಾದ್ರೆ ಆ ಕಡೆ ಹೋಯ್ತು ಒಂದು. ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿರುತ್ತೆ ನೋಡಿ ಬೋಟ್. ಇದು ನೋಡಿ, ಅದುವೇ ದೊಡ್ಡ ಬೋಟ್, ಫಲ್ಗುನಿ ಅಂತ ಹೆಸರು. ಸೊ ಆ ಕಡೆ ನೋಡಿ ಕಾಣ್ತಿದೆಯಲ್ಲ, ಅಲ್ಲಿ ಹೋಗ್ತಾ ಇದೆ ಬೋಟ್. ಆ ಕಡೆನೂ ಇದೆ, ಎಲ್ಲ ಬೋಟ್ಸ್ ನಿಲ್ಲಿಸಿದ್ದಾರೆ. ಗುರುಪುರ ನದಿ ಇದು. ಇಲ್ಲೆಲ್ಲ ಚಿಕ್ಕ ಪಾರ್ಕ್ ಥರ ಇದೆ ನೋಡಿ, ಮಕ್ಕಳಿಗೆ ಬಂದರೆ, ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಸಂಜೆ ಟೈಮಲ್ಲಿ ಬರಬೇಕು, ಒಳ್ಳೆಯದಿರುತ್ತೆ. ನೀವು ಇಲ್ಲೆಲ್ಲ ಏನೇನೋ ಇದೆ ಆಟ ಆಡೋಕ್ಕೆ, ನದಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡಬಹುದು ಒಂದಷ್ಟು ಬೋಟ್ಸ್ ಎಲ್ಲ ನಿಂತಿದೆ. ಅದೇನು ಮೀನುಗಾರದ್ದಿರಬೇಕು. ಒಂದು ಬೋಟು ಅಲ್ಲಿ ನಿಂತಿದೆ, ಅದು ಜನನ ಬಿಡೋಕೆ ಆ ಕಡೆ ಹೋಗಿದೆ. ಇಲ್ಲೊಂದು ಬೋಟ್ ನಿಂತಿದೆ, ಫಲ್ಗುನಿ ಅಂತ ಆಗಲೇ ತೋರಿಸಿದ್ನಲ್ಲ, ಅದರಲ್ಲಿ ಯಾರು ಜನ ಇಲ್ಲ. ನೋಡಿ ಆಗಲೇ ಬೋಟು ಆ ಕಡೆ ಜನರನ್ನು ಕರ್ಕೊಂಡೋಗಿತ್ತು, ಮತ್ತು ಈ ಕಡೆ ಬರ್ತಾಯಿದೆ. ಸೊ ಆ ಕಡೆ ಇದ್ದವನ್ನ ಈ ಕಡೆ ಕರ್ಕೊಂಡು ಬರುತ್ತೆ. ನಾವು ಆ ಕಡೆ ಹೋಗ್ತೇವೆ. ಸೊ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ. ಇವರೆಲ್ಲ ಆ ಕಡೆ ಹೋದವರು ಈ ಕಡೆ ಬರ್ತಿದ್ದಾರೆ ಈಗ. ಸೊ ನಮ್ಮ ಬೋಟು ಸ್ಟಾರ್ಟ್ ಆಗ್ತಿದೆ, ಇಲ್ಲಿಂದ ಆ ಎಂಡ್ವರೆಗೆ ಹೋಗಬೇಕು. ಅಲ್ಲಿಂದ ಬೀಚ್ಗೆ ಅಲ್ಲೆಲ್ಲ ನೋಡಿ ಬೋಟ್ ಪಾರ್ಕ್ ಮಾಡೋರೆ. ಗುರುಪುರದ ಸುದೆ. ಸೊ ನಮ್ಮ ಸ್ಟಾಪ್ ಬಂತು. ಟಿಕೆಟ್ ನಿಮಗೆ ಆಮೇಲೆ ನಾನು ಹೇಳ್ತೇನೆ ಎಷ್ಟಂತ. ಸೊ ಬೋಟಿದ್ದು ಟಿಕೆಟ್ ನಿಮಗೆ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೇನೆ ಎಷ್ಟಂತ.
ಮಳೆಯೆಲ್ಲ ಬಂದಿದೆ, ತುಂಬ ಬೀಚ್ ಸ್ವಲ್ಪ ಈ ಕಡೆ ಬಂದಿದೆ ಅನಿಸುತ್ತೆ, ನೀರೆಲ್ಲ ಈ ಕಡೆನೇ ಬರ್ತಾಯಿದೆ. ಸೊ ಆ ಕಡೆ ಇಳಿಯೋಕ್ಕೆ ಯಾರನ್ನು ಬಿಡ್ತಿಲ್ಲ, ಅಲ್ಲಿ ಗಾರ್ಡ್ಸ್ ಎಲ್ಲ ನಿಂತಿದ್ದಾರೆ. ಸೊ ಹತ್ತಿರ ಹೋಗೋಕ್ಕೆ ಬಿಡ್ತಿಲ್ಲ, ತುಂಬ ಜೋರಾಗಿ ರಭಸದಿಂದ ಅಲ್ಲೇ ಬರ್ತಾಯಿದೆ. ಸೌಂಡ್ ಎಲ್ಲ ಕೇಳಿಸ್ತಿರ್ಬೋದಲ್ಲ ನೋಡಿ, ಅಲ್ಲೆಲ್ಲ ಲವರ್ಸ್ ಎಲ್ಲ ಇದ್ದಾರೆ, ಅವರು ಸ್ವಲ್ಪ ಹತ್ತಿರ ಹೋಗಿದ್ದಾರೆ. ಬಟ್ ಇಲ್ಲಿ ಗಾರ್ಡ್ಸ್ ಇಲ್ಲ ಈ ಕಡೆ, ಅಲ್ಲಿ ಆ ಕಡೆ ಎಲ್ಲ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ಗಾರ್ಡ್ಸ್ ನಿಂತಿದ್ದಾರೆ, ಅಲ್ಲಿ ನೋಡಬಹುದು ಗಾರ್ಡ್ಸ್ ಇದ್ದಾರಲ್ಲ. ಸೊ ಅಲ್ಲಿ ಇಳಿಯೋಕ್ಕೆ ಬಿಡ್ತಿಲ್ಲ ಯಾರನ್ನು, ಯಾಕಂದರೆ ತುಂಬ ಅಲೆ ಬರ್ತಿದೆ, ಜೋರಾಗಿ ಬರ್ತಾಯಿದೆ. ಮಾಮೂಲಿ ಡೇಸ್ ಥರ ಇಲ್ಲ ಅನಿಸುತ್ತೆ ನೋಡಿ. ಇಲ್ಲಿ ನೋಡಿ ಒಂಟೆ ಸಾಕಿದ್ದಾರೆ. ಸೊ ಈ ಸುತ್ತ ಮರಳಿದೆಯಲ್ಲ, ಅದರಲ್ಲೆಲ್ಲ ಒಂದು ರೌಂಡ್ ಕಳಿಸ್ತಾರೆ, ಎಷ್ಟೋ ಟಿಕೆಟ್ ಇರುತ್ತೆ ಅದಕ್ಕೆ. ಒಂಟೆ ರೈಡ್, ಕ್ಯಾಮಲ್ ರೈಡ್ ಮಾಡಬಹುದು, ಎರಡಿದೆ. ಸೊ ನೋಡಿದ್ರಲ್ಲ, ಸೊ ಬೀಚಿಗೆ ಇಳಿಯೋಕ್ಕೆ ಬಿಡ್ತಿಲ್ಲ, ನೀರು ಜಾಸ್ತಿ ಈ ಕಡೆ ಬರ್ತಿದೆ. ಇಲ್ಲಿ ಗಾರ್ಡ್ಸ್ ಇದ್ರಲ್ಲ, ಸೊ ಇಳಿಯೋಕ್ಕೆ ಆ ಕಡೆ ಹೋಗಕ್ಕೆ ಬಿಡ್ತಿಲ್ಲ. ಇದೇ ನೋಡಿ ಹಗ್ಗ ಕಟ್ಟಿದ್ರಲ್ಲ, ಸೇಫ್ಟಿ ಝೋನ್ ಅಂತ, ಆ ಕಡೆ ಡೇಂಜರ್ ಝೋನ್ ಅಂತೆ. ಸೊ ಅಲ್ಲಿವರೆಗೆ ಇಳಿಯೋಕ್ಕೆ ಬಿಡ್ತಿಲ್ಲ. ಇಳಿಯೋದು ಕೂಡ ಡೇಂಜರ್, ಅಲೆ ಎಲ್ಲ ಜಾಸ್ತಿ ಬರ್ತಿದೆಯಲ್ಲ, ಸೊ ಅದರಿಂದ ಡೇಂಜರ್ ತುಂಬ. ಬೀಚಿಗೇನು ಟಿಕೆಟ್ ಇಲ್ಲ, ಫ್ರೀ ಇರುತ್ತೆ ನೋಡೋಕ್ಕೆ. ಅಲ್ಲಿಂದ ಬೋಟಲ್ಲಿ ಬರಬೇಕಲ್ಲ, ಪರ್ ಪರ್ಸನ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬರೋಕ್ಕೆ 10 ರೂಪೀಸು ಮತ್ತು ಹೋಗೋಕ್ಕೆ 10 ರೂಪೀಸ್ ಇರುತ್ತೆ. ಸೊ ಅದು ಬೋಟಿಂಗ್ ಚಾರ್ಜ್ ಮಾತ್ರ. ಆಮೇಲೆ ಅಲ್ಲಿ ಗಾರ್ಡನ್ ಮತ್ತು ಆಟ ಆಡೋದು ಪಾರ್ಕ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಅನಿಸುತ್ತೆ. ನಾವು ಅದನ್ನು ಟ್ರೈ ಮಾಡಿಲ್ಲ. ಸೊ ಬೀಚ್ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತಾ ಇದೆ. ಇಷ್ಟೇ ಈ ವಿಡಿಯೋದಲ್ಲಿ. ಇಲ್ಲಿಂದ ನಾವು ಮತ್ತೆ ಹೊರಡ್ತೇವೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.